ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇನಪ್ಪಾ ಅಂದ್ರೆ ರಣಹದ್ದುಗಳ ಬಗ್ಗೆ ಸುದೀಪ್ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ. ಬೆಂಗಳೂರು ದಕ್ಷಿಣ ಡಿಎಫ್ಒ ರಾಮಕೃಷ್ಣಪ್ಪ ಅವರಿಗೆ ದೂರು ಕೊಡಲಾಗಿದೆ. ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ದೂರು ಹೋಗಿದೆ. ಹೊಂಚು ಹಾಕಿ ಸಂಚು ಮಾಡಿ ಹಿಡಿಯುವುದು ಎಂಬ ಪದ ಬಳಕೆ ಮಾಡಿದ್ದಾರೆ ಅಂತ ರಣಹದ್ದು ಕುರಿತು ಬಿಗ್ ಬಾಸ್ ಶೋನಲ್ಲಿ ನಟ ಸುದೀಪ್ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಸರಿಯಲ್ಲ, ಸರಿಯಾದ ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸಬೇಕು ಅಂತಾನು ಆಗ್ರಹಪಡಿಸಲಾಗಿದೆ. ಪ್ರಾಣಿಗಳನ್ನ ಬೇಟೆಯಾಡ್ತವೆ, ನೇರವಾಗಿ ಮೇಲಿಂದ ಆ ಪ್ರಾಣಿಗಳ ಮೇಲೆ ಎರಗಿ ಅವುಗಳನ್ನ ಪ್ರಾಣ ತೆಗೀತದೆ ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಇದು ಅತ್ಯಂತ ಸುಳ್ಳು. ಯಾಕೆ ಅಂತ ಆದರೆ ಅಣಗದ್ದುಗಳು ಎಂದೂ ಕೂಡ ಬೇಟೆ ಆಡೋದಿಲ್ಲ. ಏನು ಸತ್ತ ಶವಗಳಿವೆ, ಪ್ರಾಣಿಗಳ ಸತ್ತ ಶವಗಳಿವೆ, ಅವುಗಳನ್ನು ಮಾತ್ರ ತಿಂತವೆ ಹೊರತು ಜೀವಂತವಾದಂಥ ಪ್ರಾಣಿನಾಗಲಿ ಮನುಷ್ಯನಾಗಲಿ ಅವು ಬೇಟೆ ಆಡೋದಕ್ಕೆ ಹೋಗೋದಿಲ್ಲ. ಅತ್ಯಂತ ಅಮಾಯಕ ಪಕ್ಷಿಗಳವು. ಅಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ತಿಳುವಳಿಕೆ ಜಾಗೃತಿಯನ್ನು ಉಂಟು ಮಾಡಬೇಕಾದಂಥ ಒಂದು ಬಿಗ್ ಬಾಸ್ ಖ್ಯಾತಿಯ ಸುದೀಪ್ ಅವರು ಆ ರೀತಿಯ ಮಾತುಗಳನ್ನು ಹೇಳಿರುವಂಥದ್ದು ಅತ್ಯಂತ ಖಂಡನೀಯ. ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಮತ್ತು ಅದರ ಬಗ್ಗೆ ಆ ಮಾತುಗಳನ್ನು ಹಿಂತೆಗೆದುಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಉಗ್ರವಾಗಿ ಪ್ರತಿಪಾದಿಸೋದಕ್ಕೆ ಹೇಳ್ತಾ ಇದ್ದೀನಿ. ಇವರು ಕೊಟ್ಟಿರೋ ಪ್ರಕಾರ ವಾಹಿನಿಯಲ್ಲಿ ಹದ್ದು ಬೇಟೆ ಆಡುತ್ತೆ ಜೀವ ಇರುವಂಥ ಪ್ರಾಣಿಗಳನ್ನ ಅಂತ ಕೊಟ್ಟಿದ್ದಾರೆ. ಬಟ್ ಸೇವ್ ವಲ್ಚರ್ ಕರ್ನಾಟಕ ಕನ್ಸರ್ವೇಷನ್ ಅವ್ರ ಪ್ರಕಾರ ಮತ್ತು ನಮ್ಮ ಇದ್ರ ಪ್ರಕಾರ ಹದ್ದು ಯಾವತ್ತಿದ್ರೂ ಜೀವ ಇರುವಂಥ ಪ್ರಾಣಿಗಳ ಮೇಲೆ ಬೇಟೆ ಆಡೋದಿಲ್ಲ ಅನ್ನೋದೊಂದು ಇದಿದೆ. ಏನು ರಣಹದ್ದುಗಳು ಯಾವುದೇ ಜೀವ ಇರುವಂತಹ ಜೀವಿಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಅದು ಇನ್ನೂ ಒಂದು ಉತ್ತಮವಾದ ಒಂದು ಪರಿಸರ ಸ್ನೇಹಿಯಾಗಿದ್ದು ಪರಿಸರದಲ್ಲಿ ಯಾವುದೇ ಸತ್ತ ಪ್ರಾಣಿಗಳನ್ನ ಕ್ಲೀನ್ ಮಾಡ್ತಾರೆ. ನಾವೇನು ಹೇಳ್ತೀವಿ ಕ್ಲೀನಿಂಗ್ ಸ್ಕ್ಯಾವೆಂಜರ್ಸ್. ಸೊ ಪರಿಸರ ಕ್ಲೀನ್ ಮಾಡುವಂಥ ಅದನ್ನು ಇದಕ್ಕೆ ಯಾವುದು ಮಾಧ್ಯಮದಲ್ಲಿ ಒಂದು ವಾಹಿನಿಯಲ್ಲಿ ಭಾಳಷ್ಟು ನೋಡುವಂಥ ವಾಹಿನಿಯಲ್ಲಿ ಅದರ ಬಗ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರೋದ್ರ ಬಗ್ಗೆ ಇದು ಬಿಗ್ ಬಾಸ್ ಸೀಸನ್ 12 ಕಿಚ್ಚ ಸುದೀಪ್ ಅವರು ಹೇಳಿರೋ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದು, ಹೇಳಿಕೆಯನ್ನು ಅವರು ಖಂಡಿಸ್ತಾರೆ ಅಂತ ಹೇಳೋಕ್ಕಾಗ್ತಲ್ಲ. ಅದನ್ನು ಅವರು ರೆಕ್ಟಿಫೈ ಮಾಡ್ಕೋಬೇಕು. ಯಾಕೆಂದರೆ ದೊಡ್ಡ ದೊಡ್ಡ ವಾಹಿನಿಗಳಲ್ಲಿ ಇದು ಮಾಡುವಂಥ ವಾಹಿನಿಗಳಲ್ಲಿ ಚಿತ್ರಣ ಜನಗಳಿಗೆ ಚಿತ್ರಣ ಸರಿಯಾಗಿ ತಲುಪಬೇಕು ಅನ್ನೋದು ಅವರ ಎಜುಕೇಟ್ ಆಗಬೇಕು. ಈ ಒಂದು ಏನು ಅವ್ರು ಹೇಳಿದ್ದಾರೆ ಆ ಥರ ಪ್ರಾಣಿ ಅಲ್ಲ ಅದು ಸತ್ತ ಪ್ರಾಣಿಗಳನ್ನು ತಿಂದು ನಮ್ಮ ಸಮಾಜವನ್ನು ಇದು ಪರಿಸರ ಇದನ್ನು ಕ್ಲೀನ್ ಮಾಡುತ್ತೆ ಅಂತೇಳಿ ಅವರ ಒಂದು ಇದಿದೆ. ಅದನ್ನು ಮುಂದಿನ ಇದರಲ್ಲಿ ತಿದ್ದುಕೊಂಡು ಆ ಒಂದು ವ್ಯಾಖ್ಯಾನ ಕೊಡಬೇಕಂತ ಹೇಳಿದ್ದಾರೆ. ಇದು ನಾನು ನಮ್ಮ PCCF ಕಳಿಸಿ ಅವರಿಂದ ಅಲ್ಲಿಗೆ ಮುಂದುವರಿಸೋಕ್ಕೆ ಅದಕ್ಕೆ. ಹಾಗಿದ್ರೆ ಈ ಶೋನಲ್ಲಿ ಸುದೀಪ್ ಅವರು ಏನು ಹೇಳಿದ್ರು ನೋಡೋಣ. ಹೊಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲಬಕ್ ಅಂತ ಹಿಡಿಯೋದು. ಮನೇಲಿ ಇರೋದು ಒಂದೇ ರಣ ಅಂತ ಸರ್ ಇದೆ ಸರ್. ಯಾವ ಟೈಮಲ್ಲಿ ಏನು ಹೇಳಬೇಕು, ಎಲ್ಲಿ ಹೇಳಬೇಕು ಅದವ್ರಿಗೆ ಗೊತ್ತೂ ಆಗಿರಲ್ಲ. ಆ ರೀತಿ